ಇವತ್ತು ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಚಿಕ್ಕಮಗಳೂರು ನಗರದಲ್ಲಿ ವಿಶೇಷವಾಗಿ ನಮ್ಮ ತಮ್ಮಣ್ಣವರು ಆಸಕ್ತಿ ವಹಿಸಿ ಒಂದು 20 ಲಕ್ಷ ಕಡಿಮೆ 20 ಕೋಟಿ ರೂಪಾಯಿ ವೆಚ್ಚದ ಹೊಸ ಬಸ್ ಸ್ಟ್ಯಾಂಡ್ಗೆ ಇವತ್ತು ಶಂಕುಸ್ಥಾಪನೆ. ಹಾಗೆ ನಮ್ಮ ಜಾರ್ಜ್ ಅವರಿದ್ದಾರೆ, ನಮ್ಮ ರಾಜೇಗೌಡರಿದ್ದಾರೆ, ಮತ್ತು ನಮ್ಮ ಗಾಯತ್ರಿ ಶಾಂತನಗೌಡರಿದ್ದಾರೆ, ಮತ್ತು ಎಲ್ಲ ನಗರಸಭಾಧ್ಯಕ್ಷರಿದ್ದಾರೆ, ಎಲ್ಲ ಮುಖಂಡರು ಕೂಡ ಇಲ್ಲಿ ಬಂದಿದ್ದಾರೆ. ಹೊಸ ಬಸ್ ಸ್ಟ್ಯಾಂಡು 18 ತಿಂಗಳಲ್ಲಿ ರೆಡಿ ಆಗುತ್ತೆ. ಇದು ಅವಶ್ಯಕವಾಗಿ ಬೇಕಾಗಿತ್ತಂಥ ಒಂದು ಕಾರ್ಯಕ್ರಮ, ನಮ್ಮ ಅತ್ಯಾಧುನಿಕ ಕಾರ್ಯ ಇದು. ನಮ್ಮ ಈ ಬಸ್ ಸ್ಟ್ಯಾಂಡ್ ಬರಬೇಕಾದ್ರೆ ತಮ್ಮಣ್ಣವರು ಭಾಳ ಕಾರಣ, ಅವರಿಂದನೇ ಬಂತು ಅಂತ ಇಟ್ಕೊಳ್ಳಿ. ಜೈಲಿನ ಜಾಗ ಸೆಂಟ್ರಲ್ ಜೈಲ್ದು ಆಗ ನಾನು ಗೃಹ ಮಂತ್ರಿ ಆಗಿದ್ದೆ, ಆಗ ಇಲ್ಲಿ ಬಂದಿದ್ದೆ. ಆವಾಗ ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಆಮೇಲೆ ತದನಂತರ ಆಯಿತು. ಮುಖ್ಯಮಂತ್ರಿಗಳು ಹೋಗಿದ್ದು ಪ್ರಧಾನಮಂತ್ರಿಗಳು ಮಾಡೋದಕ್ಕೆ, ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದರು. ಅದೇ ಮೊನ್ನೆ ಇದೆಲ್ಲ ಆಯ್ತಲ್ಲ, ಪರಿಹಾರ ಇನ್ನೊಂದು ಅದೆಲ್ಲ ಕೇಳೋದಕ್ಕೆಲ್ಲ ಹೋಗಿದ್ರು. ಮತ್ತು ಅಲ್ಲಿ ಸಹಜವಾಗಿ ಡೆಲ್ಲಿಗೆ ಹೋದಾಗ AICC ಅಧ್ಯಕ್ಷರನ್ನ ಭೇಟಿ ಮಾಡಿರ್ತಾರೆ. ಅದೇನು ಅಲ್ಲೇನು ಮಾತಾಡೋದು ನಮ್ಗೆ ಗೊತ್ತಿಲ್ಲಪ್ಪ. ಮಾಧ್ಯಮಗಳಲ್ಲಿ ನೀವು ತಾನೇ ತೋರಿಸೋದು, ಪ್ರಿಂಟ್ ಮೀಡಿಯಾದವ್ರು ಬರೀತಾರೆ, ಅಷ್ಟೇ ನಮಗೆ ಗೊತ್ತಿರೋದು. 8ನೇ ತಾರೀಕು 8ರಿಂದ ಸೆಷನ್ ಇದೆ ಬೆಳಗಾಮಲ್ಲಿ. ನವೆಂಬರ್ ಕ್ರಾಂತಿನೂ ಇಲ್ಲ, ಯಾವುದೂ ಇಲ್ಲ ಸರ್. KSRTC ನೌಕರರು ಎಲ್ಲಿಗೆ ಬಂತು ಸರ್? ಅದೊಂದು ವಿಚಾರ ಬಿಟ್ಟರೆ ಉಳಿದಿರ್ತಕ್ಕಂಥದ್ದು ಹೇಳ್ಕೊಳ್ಳೋವಂಥ ಸಮಸ್ಯೆಗಳಿಲ್ಲ. ಅದೊಂದು ವೇತನ ಪರಿಷ್ಕರಣೆ ಇದೆ. ಒಂದು 4-5 ದಿವಸಕ್ಕೆ ಮುಂಚೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೆ. ಬೇಗ ಮೀಟಿಂಗ್ ಕರಿತೀನಿ ಇದ್ದಾರೆ, ಸೆಷನ್ ಮುಂಚೆ ಕರೀತಾರೆ ಸರ್. ಸೆಷನ್ ಒಳಗೆ ಪರಿಷ್ಕರಣೆ ಆಗುತ್ತೆ KSRTC ನೌಕರರ ವೇತನ ಪರಿಷ್ಕರಣೆ ಯಾವಾಗ? ಮೀಟಿಂಗ್ ಕರೀತಾರೆ. ಸೆಷನ್ ಮುಂಚೆ ಮೀಟಿಂಗ್ ಕರಿತೀನಿ ಅಂತ ನಮ್ಮ ಅಂಜುಮ್ ಪರ್ವೇಜ್ ಇದ್ದಾರಲ್ಲ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು, ಅವರು ಹೇಳಿದ್ದಾರೆ. ಸೆಷನ್ ಮುಂಚೆ ಮಾಡೋಣ, ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ 4-5 ದಿವಸಕ್ಕೆ ಮುಂಚೆ ಹೋಗಿದ್ದಾಗ ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ಕೂಡ ತಂದಿದ್ದೀನಿ. ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಸ್ಗಳು ಎಲ್ಲಂದ್ರಲ್ಲಿ ಕೆಟ್ಟು ನಿಲ್ತಾ ಇದೆ, ದಿನನಿತ್ಯ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಸರ್. ಈಗ ನಾನು ಬಂದ ಮೇಲೆ 2 ವರ್ಷದಲ್ಲಿ 5,800 ಹೊಸ ಬಸ್ ತಗೊಂಡ್ವಿ. 10,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ವಿ. ಎಷ್ಟು? 10,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ವಿ. 2019ರಿಂದ 23ವರೆಗೂ ಹಿಂದಿನ ಸರ್ಕಾರದಲ್ಲಿ, ನನ್ನೇನು ದೂಷಣೆ ಮಾಡೋಕ್ಕೆ ಹೋಗಲ್ಲ, ನಾನಾ ಕಾರಣಗಳಿಂದ ಒಂದು ಬಸ್ಸು ತೊಗೊಂಡಿರಲಿಲ್ಲ ಅವರು. ಆಮೇಲೆ 2016ರಲ್ಲಿ ರಿಕ್ರೂಟ್ಮೆಂಟ್ ಆಗಿದ್ದು, ರಿಕ್ರೂಟ್ಮೆಂಟು ಮಾಡಿರಲಿಲ್ಲ. ಈಗ ನಾವು ಬಂದಮೇಲೆ ಮತ್ತೆ ಈಗ 2,000 ಬಸ್ಸು ಬರ್ತಾಯಿದೆ. ಅದರಿಂದ 4 ವರ್ಷ ಗ್ಯಾಪ್ ಇತ್ತಲ್ಲ, ಅದರಿಂದ ಸ್ವಲ್ಪ ಸಮಸ್ಯೆಗಳಾಗಿತ್ತು. 5,800 ಹೊಸ ಬಸ್ಸು ಮತ್ತೆ 2,000 ಆ್ಯಡ್ ಆಗುತ್ತೆ ಈ ವರ್ಷದಲ್ಲೇ ಆ್ಯಡ್ ಆಗುತ್ತೆ. ಆಗ ಸಣ್ಣ ಪುಟ್ಟ ಸಮಸ್ಯೆಗಳೇನಿದೆ ಅದನ್ನು ಪರಿಹಾರ ಕಂಡುಕೊಂಡು. ಧನ್ಯವಾದ.